ಹುಲಸೂರು ಸಮೀಪದ ಬೇಟ ಬಾಲಕುಂದ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಶನಿವಾರ ಶಾಲಾ ಸಂಸತ್ ಚುನಾವಣೆ ನಿಮಿತ್ತ ಮತದಾನ ಮಾಡಲು ಸರದಿ ಸಾಲಿನಲ್ಲಿ ನಿಂತ ವಿದ್ಯಾರ್ಥಿನಿಯರು ಕಾಣಬಹುದು. ಮುರಾರ್ಜಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಶಾಲಾ ಸಂಸತ್ ಚುನಾವಣೆ 17 ಸದಸ್ಯರ ಆಯ್ಕೆ ಉತ್ಸುಕರಾಗಿ ಮತದಾನ ಮಾಡಿದ ವಿದ್ಯಾರ್ಥಿಗಳು ಹುಲಸೂರು ವಿವಿಧ ತರಗತಿಗಳ ವಿದ್ಯಾರ್ಥಿಗಳು ಮತದಾನ ಮಾಡುವುದರಲ್ಲಿ ತಲ್ಲೀನ. ನಮ್ಮನ್ನು ಆಯ್ಕೆ ಮಾಡುವಂತೆ ದುಂಬಾಲು ಬೀಳ್ತಿರುವ ಅಭ್ಯರ್ಥಿಗಳು ಚುನಾವಣೆ ನಿಯಮ ಅನುಸಾರ ನಡೆಯುತ್ತಿರುವ ಮತದಾನವನ್ನು ವಿದ್ಯಾರ್ಥಿಗಳು ಸರದಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸಿ ಸಂತಸ ಪಡುತ್ತಿರುವ ಮಕ್ಕಳು. ಹೌದು, ವಿಧಾನಸಭೆ ಹಾಗೂ ಲೋಕಸಭೆ ಸಾರ್ವತ್ರಿಕ ಚುನಾವಣೆ ನಡೆಯುವ ಪದ್ಧತಿಯಂತೆ ಯಾವುದೇ ನಿಯಮವನ್ನು ಉಲ್ಲಂಘಿಸದೆ 2024-25ನೇ ಸಾಲಿನ ಶಾಲಾ ಸಂಸತ್ತು ಸದಸ್ಯರ ಚುನಾವಣೆಯನ್ನು ಶನಿವಾರ ಸಮೀಪದ ಬೇಟಬಾಲಕುಂದ ಗ್ರಾಮದ ಮುರಾರ್ಜಿ ವಸತಿ ಶಾಲೆಯ ಶಿಕ್ಷಕರು ಅಚ್ಚುಕಟ್ಟಾಗಿ ನಡೆಸುತ್ತಿರುವುದು ಕಂಡುಬಂತು. 6ರಿಂದ 10ನೇ ತರಗತಿವರೆಗೆ ಪ್ರತಿ ತರಗತಿಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಪದ್ಧತಿಯನ್ನು ಇಟ್ಟುಕೊಂಡು ಪ್ರತಿ ತರಗತಿಯ ಒಂದು ಮತಗಟ್ಟೆಯನ್ನು ಸಿದ್ಧಪಡಿಸಿ ಮತಯಂತ್ರದ ಪದ್ಧತಿಯಂತೆ ಮೊಬೈಲ್ ಮೂಲಕ ವಿದ್ಯಾರ್ಥಿಗಳು ಮತದಾನ ಮಾಡಿದರು. ಒಟ್ಟು 49 ವಿದ್ಯಾರ್ಥಿಗಳು ಕಣದಲ್ಲಿದ್ದು ಅದರಲ್ಲಿ 17 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ಮತದಾನದ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ಮತ ಎಣಿಕೆ ಪ್ರಾರಂಭಿಸಿ 17 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದರ ಮೂಲಕ ಭರ್ಜರಿ ಮತದಾನಕ್ಕೆ ನಾಂದಿ ಹಾಡಿದರು. ಫಲಿತಾಂಶ ಬರ್ತಿದ್ದಂತೆ ಅಭ್ಯರ್ಥಿಗಳು ಸಂತಸಪಟ್ಟು ಕುಣಿದು ಕುಪ್ಪಳಿಸಿದರು. 6ನೇ ತರಗತಿಯಲ್ಲಿ ಭಾಗ್ಯಲಕ್ಷ್ಮಿ, ಮಲ್ಲಿಕಾರ್ಜುನ, ಪೃಥ್ವಿರಾಜ್, 7ನೇ ತರಗತಿಯಲ್ಲಿ ಯೋಗೇಶ್, ವೈಷ್ಣವಿ, ತ್ರಿವೇಣಿ, ಗಜಾಲ ಬೇಗಂ, 8ನೇ ತರಗತಿಯಲ್ಲಿ ವೈಷ್ಣವಿ, ಭಗವಂತ, ಶ್ರುತಿಕಾ, 9ನೇ ತರಗತಿಯಲ್ಲಿ ನೇಹಾ, ಅಭಿಷೇಕ್, ಪ್ರೀತಿ ಹಾಗೂ 10ನೇ ತರಗತಿಯಲ್ಲಿ ಮಹೇಶ್, ಶ್ರೀಧರ್, ಜ್ಯೋತಿ ಇವರನ್ನು ಆಯ್ಕೆ ಮಾಡಲಾಯಿತು. ಚುನಾವಣಾಧಿಕಾರಿಯಾಗಿ ಪ್ರಾಂಶುಪಾಲ ಸಂಜಯ್ ರೋಹಿಲೆ ವಹಿಸಿದ್ರು. ನಿಲಯ ಪಾಲಕ ಬಸಪ್ಪ ಕಾಂಬ್ಳೆ, ಶಿಕ್ಷಕರಾದ ಗೌತಮ್ ಗಾಯಕ್ವಾಡ, ನಾಗರಾಜ ನಾಟಿಕರ, ದುಶಾಂತ್ ಜಾಧವ್, ಉಮೇಶ್ ಜಮಾಧಾರ, ಶಿವರಾಜ್ ಬಗ್ಗೆ, ಚಂದ್ರಕಾಂತ ಪಾವಡಶೆಟ್ಟಿ, ವೈಶಾಲ, ಸಂಗೀತಾ ಮಠಪತಿ, ರೇಷ್ಮಾ ಬಿರಾದಾರ, ಸುಜಾತ ರಾಮಪೂರೆ, ಅನೂಪ್ ಕುಮಾರ್ ಗಾಯಕವಾಡ, ಶರಣು ಪೋಸ್ತೆ, ಮುಖ್ಯ ಅಡಿಗೆ ಸೇವಕ ಶಿವಾನಂದ ಕಮಲಾಪುರೆ, ಮಹಾಂತಪ್ಪ ಪಾಟೀಲ್, ದಿಗಂಬರ್ ಬೊಕ್ಕೆ, ಸವಿತಾ ಕಾಂಗೆ, ಶಾಂತಾಬಾಯಿ, ಶಾಲು, ಜಯಶ್ರೀ ಸೇರಿದಂತೆ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿನಿಯರು ಹಾಜರಿದ್ದರು. ಸುಪ್ರಭಾತ ನ್ಯೂಸ್, ಬೇಟಬಾಲಕುಂದ.